ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ತಮ್ಮ ಸಹಾಯ ಏನಿದೆ ಅದೇ ನನಗೆ ಶ್ರೀರಕ್ಷೆ. ನನ್ನ ಸ್ವತಂತ್ರ ಪತ್ರಿಕೋದ್ಯಮದ ವಿಭಿನ್ನ ಧ್ವನಿಗೆ ತಾವು ನೀಡುವ ಪ್ರೋತ್ಸಾಹ. ಎಸ್, ಕರ್ನಾಟಕ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆ ಅಂತ ಅಂದರೆ ಜಾತ್ಯತೀತ ಜನತಾದಳ ಈಗ NDA ಸೇರಿದೆ. ಆ ಜಾತ್ಯತೀತ ಅನ್ನುವ ಶಬ್ದ ಏನಿದೆ ಅದು ಸನಾತನ ಅಂತ ಮಾಡಬೇಕು ಅಂತ ಕೆಲವರು ಕೀಟ್ಲೆ ಮಾಡ್ತಿದ್ದಾರೆ. ಕೆಲವರು ಸನಾತನವಾದಿ ಜಾತ್ಯತೀತ ಜನತಾದಳ ಅಂತಿದ್ದಾರೆ. ಹೀಗೆ ಬೇರೆ ಬೇರೆ ರೀತಿಯ ಟೀಕೆಗಳು ಬರ್ತಾ ಇವೆ. ರಾಜಕಾರಣದಲ್ಲಿ ಇದು ತುಂಬ ಸಹಜವಾದದ್ದು. ಇನ್ನು ದೆಹಲಿಯಲ್ಲಿ BJP ಅಧ್ಯಕ್ಷ ನಡ್ಡಾ ಮತ್ತು ಗೃಹ ಸಚಿವರ ಅಮಿತ್ ಶಾ ಅವರ ಜೊತೆ ಮಾತನಾಡಿ ಕುಮಾರಸ್ವಾಮಿ ಬೆಂಗಳೂರಿಗೆ ಹಿಂದಿರುಗಿದ್ದಾರೆ. ಅವರು ಬೆಂಗಳೂರಿಗೆ ಬಂದ ಮೇಲೆ JDSನಲ್ಲಿ ಕೆಲವು ಮಹತ್ವದ ಬೆಳವಣಿಗೆಗಳಾಗ್ತಾ ಇವೆ. ನಿನ್ನೆ ಕೆಲವು ಮುಸ್ಲಿಂ ನಾಯಕರು, ಹೆಚ್ಚಿನ ಮುಸ್ಲಿಂ ನಾಯಕರು ಒಂದು ಸಭೆಯನ್ನು ನಡೆಸಿದ್ರು. ಅದರ ಜೊತೆಗೆ ಹಲವರು JDSಗೆ ವಿದಾಯ ಹೇಳುವ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇವತ್ತು ಕೂಡ ಸಭೆ ಇದೆ. ಅಂತಿಮವಾಗಿ ಎಲ್ಲಿ ಹೋಗಬೇಕು ಅನ್ನುವ ತೀರ್ಮಾನವನ್ನು ತೆಗೋತಾರೆ. ಸೊ ಎಲ್ಲಿ ಹೋಗಬೇಕು ಅಂದರೂ ಕೂಡ ಅವರಿಗೆ ಬೇರೆ ದಾರಿ ಇಲ್ಲ. ಅವರಿಗೆ ಉಳಿದಿರುವುದು ಕಾಂಗ್ರೆಸ್ ಮಾತ್ರ. ಸೊ ಕಾಂಗ್ರೆಸ್ಗೆ ಅವರು ಹೋಗುವ ಮೂಲಕ ಆಗುವ ರಾಜಕೀಯ ಪರಿಣಾಮಗಳೇನು ಆ ಬಗ್ಗೆಯೂ ನಾವು ಚರ್ಚೆ ಮಾಡ್ಬೋದು. ಇನ್ನು ಕುಮಾರಸ್ವಾಮಿಯವರು ನಿನ್ನೆ ಖಾಸಗಿ ವಾಹಿನಿಯ ಒಂದಕ್ಕೆ ನೀಡಿದ ಸುದೀರ್ಘ ಸಂದರ್ಶನ, ಅಲ್ಲಿ ಅವರು ಕೆಲವು ಮಾತುಗಳನ್ನು ಹೇಳಿದ್ದಾರೆ. ಅವರು ಓವರಾಲ್ ಆಗಿ ಟಾರ್ಗೆಟ್ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಜೊತೆ ತಾವು ಸರ್ಕಾರ ಮಾಡಿದರೂ ಕೂಡ ಅವರು ನ್ಯಾಚುರಲ್ ಎಲಾಯಿ ಆಗಿರಲಿಲ್ಲ. ಈ BJP ನನಗೆ ನ್ಯಾಚುರಲ್ ಎಲಾಯಿ ಅನ್ನುವ ಮಾತನ್ನು ಹೇಳಿದ್ದಾರೆ. ಸೊ ಅದರ ಜೊತೆಗೆ ಕುಮಾರಸ್ವಾಮಿಯವರು 2006ರಲ್ಲಿ ಏನು ಮುಖ್ಯಮಂತ್ರಿ ಆಗಿದ್ದರು ಆ ಸಂದರ್ಭ BJP ಜೊತೆಗಿನ ಸ್ನೇಹ ಅದಕ್ಕಿಂತ ಬಿಟ್ಟರೆ ಬೇರೆ ಇಲ್ಲ ಅಂಥೇಳಿ ಕಾಂಗ್ರೆಸ್ಸನ್ನು ದೂಷಿಸ್ತಾ BJPಯನ್ನು ಸಂಪೂರ್ಣವಾಗಿ ಕುಮಾರಸ್ವಾಮಿಯವರು ಒಪ್ಪಿಕೊಂಡಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವು ವಿಡಿಯೋಗಳು ಬರ್ತಾ ಇವೆ. ಯಾವುದು ಆ ವಿಡಿಯೋ ಅಂದರೆ ಇಲೆಕ್ಷನ್ಗಿಂತ ಮೊದಲು ಕುಮಾರಸ್ವಾಮಿಯವರು ಆಡಿರುವ ಮಾತುಗಳು. ಇಲೆಕ್ಷನ್ಗಿಂತ ಮೊದಲು ಈ ರಾಜ್ಯ ವಿಧಾನಸಭಾ ಚುನಾವಣೆಗಿಂತ ಮೊದಲು ಅವರು ಇಬ್ಬರನ್ನು ಗಂಭೀರವಾಗಿ ಟಾರ್ಗೆಟ್ ಮಾಡಿದರು. ಒಬ್ಬರು BJPಯ ಸಂಘಟನಾ ಕಾರ್ಯದರ್ಶಿ ಸಂತೋಷ್ ಅವರು, ಇನ್ನೊಬ್ಬರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು. ಪ್ರಹ್ಲಾದ್ ಜೋಶಿ ಅವ್ರನ್ನ ಪೇಶ್ವೆ ಬ್ರಾಹ್ಮಣರು ಅಂತ ಟೀಕೆ ಮಾಡಿದರು. ಈ ಚುನಾವಣೆಯ ನಂತರ BJP ಅಧಿಕಾರಕ್ಕೆ ಬಂದರೆ ಇದೇ ಪೇಶ್ವೆ ಬ್ರಾಹ್ಮಣ ಮುಖ್ಯಮಂತ್ರಿ ಆಗ್ತಾನೆ ಅಂತ ಟೀಕಿಸಿದರು. ಇದು BJPಯವರಿಗೆ ಎಷ್ಟರ ಮಟ್ಟಿಗೆ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ. ಇನ್ನು ಸಂತೋಷ್ ಜಿ ಅವರು ಆಡಿರುವ ಕೆಲವು ಮಾತುಗಳನ್ನು ತೆಗೆದುಕೊಂಡು ಅವರ ಮೇಲೆ ಟಾರ್ಗೆಟ್ ಮಾಡಿದರು. ಈ ಸಂತೋಷ, ಆ ಸಂತೋಷ, ಯಾರ್ರೀ ಅವನು, ಅವನ ಹೆಸರು ಸಂತೋಷ ಅಲ್ವೇನ್ರಿ, ಏನು ಅಂದ್ಕೊಂಡಿದ್ದಾನೆ ಅವನು, ಈ ರೀತಿ ಏಕವಚನದಲ್ಲಿ ಅವರು ಟೀಕೆ ಮಾಡಿದರು. ಈಗ ಅವರು ಸಂಪೂರ್ಣವಾಗಿ ತಮ್ಮ ಬೋರ್ಡನ್ನು ಬದಲಿಸಿದ್ದಾರೆ. ಒಂಥರ ಹೋಟೆಲ್ ಇರುತ್ತೆ ನೋಡಿ, ಹೋಟ್ಲಲ್ಲಿ ಒಂದು ಬೋರ್ಡ್ ಇರುತ್ತೆ, ಅದೊಂದು ಆ ಹೋಟ್ಲನ್ನು ಬದಲು ಮಾಡ್ದಂಗಪ್ಪ. ಸೊ ಆ ರೀತಿ ಬದಲಿಸಿದ್ದಾರೆ ಅವರು. ಕೇವಲ ಯಾವುದೋ ವೆಜಿಟೇರಿಯನ್ ಹೋಟ್ಲನ್ನು ಹೋಗಿ ಕ್ಯಾಬ್ರೆ ಡ್ಯಾನ್ಸನ್ನು ಬಾರಾಗಿ ಬದಲು ಮಾಡಿದಾಗ ಬದಲಾಗಿದೆ. ಇದನ್ನು ಸ್ವಲ್ಪ ಗಂಭೀರವಾಗಿ ಮಾತನಾಡೋಣ. ಮಧ್ಯೆ ಸ್ವಲ್ಪ ಜೋಕ್ ಮಾಡಬೇಕು ಅಂತ ಮಾಡೋದು ನಾನು. ಸೊ ಗಂಭೀರವಾಗಿ ಯೋಚನೆ ಮಾಡುವುದು ಏನನ್ನ, ಕುಮಾರಸ್ವಾಮಿಯವರ ಈ ನಡೆ ಏನಿದೆ, ಒಂದು ಅವರು ಸಮಯಕ್ಕೆ ತಕ್ಕಂತೆ ತಮ್ಮ ನಿಲುವನ್ನು ಬದಲಿಸ್ತಾರೆ ಅನ್ನೋದು ಇನ್ನೊಮ್ಮೆ ಪ್ರೂವ್ ಆಗಿದೆ. ಅವರು ಅಧಿಕಾರ ಕೇಂದ್ರಿತ ರಾಜಕಾರಣವನ್ನು ಚಿರಂಡಿಗೆ ಒಯ್ದು ಹೊತ್ತಾಕಿದ್ದಾರೆ.
ರಾಜಕಾರಣದಲ್ಲಿರೋರಿಗೆ ಅಧಿಕಾರ ಬೇಕು, ಅಧಿಕಾರ ಬಿಟ್ಟು ಯಾರು ರಾಜಕಾರಣ ಮಾಡಲ್ಲ, ರಾಜಕೀಯ ಪಕ್ಷದಲ್ಲೂ ಹಾಗೆ. ಆದರೆ 2-3 ತಿಂಗಳ ಅವಧಿಯಲ್ಲಿ ನಿಮ್ಮ ನಿಲುವು ಸಂಪೂರ್ಣ ಬದಲಾಗೋದು. ಯಾಕೆ ಬದಲಾಯಿತು? ಅವರು ಇನ್ನೊಂದು ಮಾತನ್ನು ಮುಸ್ಲಿಮರ ವಿಚಾರದಲ್ಲಿ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು. ನಾನು ಮುಸ್ಲಿಮರಿಗೆ ಬೆಂಬಲ ಕೊಡ್ತಾ ಬಂದೆ, ಮುಸ್ಲಿಮರು ನನಗೆ ಬೆಂಬಲ ಕೊಟ್ಟಿಲ್ಲ ಕಳೆದ ಚುನಾವಣೆ. ಆ ಸಿಟ್ಟು, ಹತಾಶೆ ಎಲ್ಲವನ್ನು ಅವರು ಸ್ಪಷ್ಟಪಡಿಸಿದ್ದಾರೆ. ಹಾಗಿದ್ದರೆ ನಿಮ್ಮ ಬದ್ಧತೆ ಮತ್ತು ನಿಲುವು ತಾತ್ವಿಕವಾದದ್ದು ಕೇವಲ ರಾಜಕೀಯ ಲಾಭಕ್ಕಾಗಿ? ನೀವು ಮುಸ್ಲಿಮರಿಗೆ ಬೆಂಬಲ ಕೊಟ್ಟಿದ್ದರೆ ರಾಜಕೀಯ ಲಾಭಕ್ಕಾಗಿ ಕೊಟ್ಟಿದ್ದೀರಿ. ಈ ದೇಶ ಕುವೆಂಪು ಅವರು ಹೇಳಿದ ಹಾಗೆ ಸರ್ವ ಜನಾಂಗದ ಶಾಂತಿಯ ತೋಟ ಆಗುವುದು ನಿಮಗೆ ಇಷ್ಟ ಇಲ್ಲ. ಅದರ ಜೊತೆಗೆ ಕುಮಾರಸ್ವಾಮಿಯ ಒಳಗಡೆ ಒಬ್ಬ ಸನಾತನವಾದಿ ಇದ್ದಾನೆ ಅಂತ, ಇದು ಅಪಾಯಕಾರಿಯಾದ್ದು. ಅವರು ಆ ಸಂದರ್ಶನದಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾರೆ. ಸಂದರ್ಶನ ಮಾಡಿದವರು ಕೇಳ್ತಾರೆ, ಈ ಸನಾತನವಾದದ ಗಲಾಟೆಂಡಿತಿಲಿ ಏನಂತೀರಿ? ಅದಕ್ಕೆ ಯಾರ್ಯಾರೋ ಏನೇನೋ ಹೇಳ್ತಾರೆ ಬಿಡಿ, ಆದರೆ ನಮ್ಮ ಧರ್ಮ ಹಾಗಲ್ಲ ಅಂಥೇಳಿ BJPಯವರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಸನಾತನ ಧರ್ಮವನ್ನು ಅಥವಾ ಸನಾತನ ಅಂತ ಏನು ಕರೀತಾರೆ ಮೋದಿ ಸಾಹೇಬರು, ಅದನ್ನ ಡಿಫೆಂಡ್ ಮಾಡ್ತಾರೆ. ಹೀಗೆ ಆ ಸಂದರ್ಶನದಲ್ಲಿ ಅವರ ವ್ಯಕ್ತಿತ್ವ ಸಂಪೂರ್ಣವಾಗಿ ಅದು ಬಯಲಾಗ್ತಾ ಹೋಗುತ್ತೆ. ಸೊ ದೇವೇಗೌಡರು ಆರೋಗ್ಯ ಸರಿ ಇದ್ದರೆ ಅವರು ಇಂಥ ಒಂದು ತೀರ್ಮಾನಕ್ಕೆ ಒಪ್ತಾ ಇದ್ದರೋ ಇಲ್ಲವೋ ಗೊತ್ತಿಲ್ಲ ನನಗೆ. ಈಗ ಅವರು ಮಹಾಭಾರತದ ಧೃತರಾಷ್ಟ್ರನಂತೆ ಆಗಿದ್ದಾರೆ. ವಯಸ್ಸಾಗಿದೆ ದೇವೇಗೌಡರಿಗೆ, ಮಗನ ಮೇಲೆ ಅತಿಯಾದ ಪ್ರೀತಿ ಇದೆ. ಅದು 2 ಮಕ್ಕಳ ಮೇಲೂ ಇರುವ 5 ಜನ ಮಕ್ಕಳು ಕಾಣುತ್ತೆ. ಅವ್ರು ಎಲ್ಲರ ಮೇಲೂ ಈ ರೀತಿ ಪ್ರೀತಿ ಇದೆಯಲ್ಲ ಗೊತ್ತಿಲ್ಲ. ಕುಮಾರಸ್ವಾಮಿ ಅವ್ರ ಮೇಲೆ ಅವ್ರಿಗೆ ಅತಿ ಹೆಚ್ಚಿನ ಪ್ರೀತಿ, ರೇವಣ್ಣಗಿಂತ ಜಾಸ್ತಿ ಪ್ರೀತಿ ಅವ್ರಿಗೆ. ಅವನು ಮಾಡುವುದೆಲ್ಲ ನಮ್ಮ ಕುಮಾರ ಸರಿ ಮಾಡ್ತಾನೆ. ದೆಹಲಿಯಲ್ಲಿ ಅವರು ಒಂದು ಮಾತು ಹೇಳಿದ್ರು, ತಾವು ಅನಿಸಿರ್ಬೋದು ಸುದ್ದಿಗಾರರು ಕೇಳಿದಾಗ ದೇವೇಗೌಡರು, ಈ ಒಂದು ಮೈತ್ರಿ ವಿಚಾರ ಕುಮಾರಣ್ಣಗೆ ಬಿಟ್ಟಿದ್ದೇನಪ್ಪ, ಕುಮಾರಸ್ವಾಮಿ ಅವರು ಮಾತಾಡಿ ತೀರ್ಮಾನ ತಗೋತಾರೆ, ನನ್ನದೇನೂ ಇಲ್ಲ ಅನ್ನೋ ಮಾತನ್ನು ಹೇಳಿ ಅವರು ಸಂಪೂರ್ಣವಾಗಿ ಕೈ ತೊಳೆದುಕೊಂಡ್ರು. ಮತ್ತು ಅವರ ರಾಜಕೀಯ ಬದುಕಿನ ಕೊನೆಯ ಕಾಲಘಟ್ಟ ಇದು. ಆದ್ದರಿಂದ ನಾನು ಅವ್ರನ್ನ ಟೀಕೆ ಮಾಡೋದಕ್ಕೆ ಇಷ್ಟಪಡಲ್ಲ, ನಾನು ಟೀಕೆ ಮಾಡಬಾರ್ದು. ಹಾಗೆ ನೋಡಿದ್ರೆ ನನ್ನನ್ನು ಸಾವಿರಾರು ಬಾರಿ ದೇವೇಗೌಡರು ಬೈದಿದ್ದಾರೆ, ಹಾಗೆ ಪ್ರೀತಿಯಿಂದ ಬೆನ್ನು ತಟ್ಟಿದ್ದಾರೆ, ಎರಡೂ ಇದೆ. ಆದರೆ ಇದು ವೈಯಕ್ತಿಕ ವಿಚಾರ ಅಲ್ಲ. ಕುಮಾರಸ್ವಾಮಿಯವರ ಈ ಮೈತ್ರಿ ಏನು ಮಾಡುತ್ತೆ? ಈಗಾಗಲೇ ಅವರು NDA ಒಳಗಡೆ ಪ್ರವೇಶ ಮಾಡಿ ಆಗಿದೆ. ಒಂದು, JDSನ ಒಳಗೆ ಇರುವ ಬಹುತೇಕ ಮುಸ್ಲಿಂ ನಾಯಕರು ವಿದಾಯ ಹೇಳಿದ್ದಾರೆ. ಇವತ್ತು ಫೈನಲ್ ತೀರ್ಮಾನ ಆಗುತ್ತೆ. ಸೊ ಇದರಿಂದ ಕರ್ನಾಟಕದಲ್ಲಿರುವ ಮುಸ್ಲಿಂ ಜನಸಮುದಾಯ ಬಹುಮಟ್ಟಿಗೆ ಪ್ರತಿಶತ 11% ಬರುತ್ತೆ ಅಂದ್ಕೊಂಡಿದ್ದೀನಿ, ಸಬ್ಜೆಕ್ಟ್ ಟು ಕರೆಕ್ಷನ್. ಅವರಿಗೆ ಒಂದು ಅನಿವಾರ್ಯತೆಯನ್ನು ಕುಮಾರಸ್ವಾಮಿ ಸೃಷ್ಟಿ ಮಾಡಿದ್ದಾರೆ. ಅವರಿಗಿರುವ ದಾರಿ ಕಾಂಗ್ರೆಸ್ ಮಾತ್ರ. ಆದ್ದರಿಂದ ಇದರ ಪರಿಣಾಮವಾಗಿ ಕಾಂಗ್ರೆಸ್ ಇನ್ನಷ್ಟು ಬಲ ಆಗುತ್ತಿದೆ. ಸೊ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, JDS ಪಕ್ಷ ಮತ್ತು BJP ಮೈತ್ರಿ ಹೇಗಿರುತ್ತೆ? ಸೊ BJP ಅಧಿಕಾರಕ್ಕೆ ಬಂದ ಮೇಲೆ, NDA ಆದಮೇಲೆ BJPಯ ಬಹುಮುಖ್ಯವಾದ ಎಜೆಂಡಾ ಪ್ರಾದೇಶಿಕ ಪಕ್ಷಗಳನ್ನು ಮುಗಿಸುವುದೇ ಆಗಿದೆ. ಅದಕ್ಕೆ ನಾವು ಹಲವಾರು ಉದಾಹರಣೆಯನ್ನು ಕೊಡ್ಬೋದು. ಶಿರೋಮಣಿ ಅಕಾಲಿ ದಳ, ಅವರ ಸ್ಥಿತಿ ಪಂಜಾಬದಲ್ಲಿ 0ಕ್ಕೆ ಬಂದು ನಿಂತು. ನಮ್ಮ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರು ಯಾವ ಸ್ಥಿತಿಗೆ ತಂದಿಟ್ಟರು ಅನ್ನೋದನ್ನು ಗಮನಿಸಿ. ಅದೇ ರೀತಿ ಮಹಾರಾಷ್ಟ್ರದ ಶಿವಸೇನೆ. ಹಾಗೆ ನೋಡಿದರೆ ಶಿವಸೇನೆ ಮತ್ತು BJP ನಡುವೆ ವ್ಯತ್ಯಾಸನೇ ಇರಲಿಲ್ಲ. ಶಿವಸೇನೆ ಇನ್ನಷ್ಟು ಉಗ್ರ ಹಿಂದುತ್ವವನ್ನು ಪ್ರತಿಪಾದಿಸುತ್ತಿದ್ದ, ಪಾಲಿಸುತ್ತಿದ್ದ ಪಕ್ಷವಾಗಿತ್ತು. ಅವರ ಕಥೆಯನ್ನು ಮುಗಿಸಿದ್ರು. ಹೀಗೆ ಪ್ರತಿಪಕ್ಷಗಳನ್ನು, ಅಂದರೆ ಪ್ರಾದೇಶಿಕ ಪಕ್ಷಗಳನ್ನು ಸತತವಾಗಿ ಮುಗಿಸುತ್ತಾ ಬಂದ ಇತಿಹಾಸ ಭಾರತೀಯ ಜನತಾ ಪಕ್ಷಕ್ಕಿದೆ. ನೀವು ಅದನ್ನು ಈ ದೇಶದ ಯಾವುದೇ ರಾಜ್ಯವನ್ನು ತೆಗೆದುಕೊಳ್ಳಿ, ಅಲ್ಲಿ ಈ ಮುಗಿಸುವ ಕೆಲಸವನ್ನು BJP ಮಾಡಿದೆ. ಇವರಿಗಿಲ್ಲ ಕೊಡದಿರುವ ಗೌರವವನ್ನು ಕುಮಾರಸ್ವಾಮಿ ಅವರಿಗೆ ಕೊಡ್ತಾರ BJP? ಕುಮಾರಣ್ಣವರು ಒಂದು ನಿಮಿಷ ಯೋಚನೆ ಮಾಡಲಿ. ಇವರು ಮೊನ್ನೆ ನಡ್ಡಾ ಅವರನ್ನು
ಮತ್ತು ಅಮಿತ್ ಶಾ ಅವರನ್ನು ಜೊತೆಯಾಗಿ ದೆಹಲಿಯಲ್ಲಿ ಭೇಟಿ ಮಾಡಿದ್ರು. 2 ದಿನ ಕಾದರು. ಸೊ ಅವರ ಭೇಟಿಗೆಲ್ಲ ಗೋವಾ ಮುಖ್ಯಮಂತ್ರಿ ವ್ಯವಸ್ಥೆ ಮಾಡಿದರು. ಸಾವಂತ್ ಅವರು, ಪ್ರಮೋದ್ ಸಾವಂತ್ ಅವರು, ಅವರೇ ಮಧ್ಯೆ ನಿಂತಿದ್ದರು. ಫೈನ್. ಆ ಭೇಟಿಯ ಸಂದರ್ಭದಲ್ಲಿ JDSನ ಪ್ರಮುಖ ನಾಯಕರು ಯಾರೂ ಅವ್ರ ಜೊತೆಗಿರಲಿಲ್ಲ. ಅವ್ರ ಕುಟುಂಬ ಇತ್ತು. ಕುಟುಂಬದಲ್ಲೂ ಯಾರಿದ್ದರು? ಕುಮಾರಣ್ಣನ ಮಗ ನಿಖಿಲ್ ಕುಮಾರಸ್ವಾಮಿ ಇದ್ದ. ಸಂಸತ್ ಸದಸ್ಯರಾದ ರೇವಣ್ಣನ ಮಗ ಇರಲೇ ಇಲ್ಲ. ಸೊ ಇದೆಲ್ಲ ಭಾಳ ಸೂಕ್ಷ್ಮವಾದ ವಿಚಾರ, ಗಮನಿಸ್ತಾ ಹೋಗಿ. ಅದಾದ ಮೇಲೆ ಕುಮಾರಣ್ಣವರು ಇಬ್ಬರಿಗೂ ಶಾಲ್ ಹಾಕಿದ್ರು. ನಡ್ಡಾ ಅವರಿಗೆ ಶಾಲ್ ಹಾಕಿ ಮೈಸೂರು ಟೋಪಿ ಇಟ್ಟರು. ಹಾಗೇನೆ ಅಮಿತ್ ಶಾ ಅವರಿಗೆ ಶಾಲ್ ಹಾಕಿ ಮೈಸೂರು ಟೋಪಿ ಇಟ್ಟರು. ಇದು ಸಾಂಕೇತಿಕನೇ. ಆದರೆ ಆ ಪಕ್ಷಕ್ಕೆ NDAಗೆ ಸ್ವಾಗತಿಸಬೇಕಾಗಿತ್ತು ಕುಮಾರಸ್ವಾಮಿಯನ್ನು. ಅಲ್ಲಿ ಆ ಸ್ವಾಗತಿಸುವ ಯಾವ ಪ್ರಕ್ರಿಯೆಯನ್ನು ನಾನು ಗಮನಿಸಿಲ್ಲ. ನಾನಲ್ಲಿ ಹಾಜರಿರಲಿಲ್ಲ, ಬಟ್ ನಾನು ಮಾಧ್ಯಮಗಳಲ್ಲಿ ನೋಡಿದ್ದು. ಸೊ ಅವರು ಕುಮಾರಸ್ವಾಮಿ ತಲೆ ಮೇಲೆ ಯಾವುದೇ ಟೋಪಿನೂ ಇರಲಿಲ್ಲ. ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವ್ರ ತಲೆ ಮೇಲೆ ಯಾವ ಟೋಪಿನೂ ಇಟ್ಟಿಲ್ಲ. ಅವರಿಗೆ ಶಾಲನ್ನು ಹೊಚ್ಚಿಲ್ಲ. ಅಂದರೆ ಅವರ ಸ್ವಾಗತದಲ್ಲಿ ಅಂತಹ ಪ್ರೀತಿ ಕಾಣ್ತಿರಲಿಲ್ಲ. ಆದರೆ ಕುಮಾರಣ್ಣ NDAಗೆ ಸೇರುವುದರಲ್ಲಿ ಒಂದು ಕಾತುರತೆ ಕಾಣ್ತಿತ್ತು. ಇವರು ಹೋಗಿ ಅಪ್ಪಿಕೊಳ್ಳೋದು. ಈಗ ನೀವು ಯಾರನ್ನ ಹೋಗಿ ಸಿಗ್ತಾರೆ ಅಂತ ಇಟ್ಕೊಳ್ಳಿ, ಈಗ ಮೋದಿ ಸಾಹೇಬರು ಒಪ್ಕೋತಾರೆ, ನೀವು ನೋಡಿ. ಸೊ ನೀವು ಅಪ್ಪಿಕೊಳ್ಳುವಾಗ ಮತ್ತು ಒಪ್ಪಿಕೊಳ್ಳುವಾಗ ಒಂದು ಬಾಡಿ ಲ್ಯಾಂಗ್ವೇಜ್ ಅಂತಿರುತ್ತೆ ಅಲ್ವಾ? ಸೊ ಇವರು ಓಡಾಗ್ಬಿಟ್ಟು ತಪ್ಕೊಬಿಟ್ರು ಅವ್ರನ್ನ. ಅವ್ರ ಕೈಗೆ ಇಟ್ಕೊಂಡು ಹಿಂಗೆ. ಇದನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಇದು ಒಂದು ಸಂಕೇತ ಅಂತ, ಅವರ ಬಾಡಿ ಲ್ಯಾಂಗ್ವೇಜ್. ಅದಾದ ಮೇಲೆ ಜಂಟಿ ಪತ್ರಿಕಾಗೋಷ್ಠಿ ಮಾಡ್ತಾರೆ ಅಂದರು. ಮಾಧ್ಯಮಗಳೆಲ್ಲ ಹೊಡ್ಕೊತಾ ಇದ್ರು, ಲಬ ಲಬ ಲಬ. ಇವತ್ತು ಜಂಟಿ ಪತ್ರಿಕಾಗೋಷ್ಠಿ, ನಾಳೆ ಯಾವುದೂ ಆಗಿಲ್ಲ, ಈಗ ಮುಂದಿನ ವಾರ ಅಂತ ಹೇಳ್ತಿದ್ದಾರೆ. ಯಾವಾಗಲೂ ಗೊತ್ತಿಲ್ಲ. ಸೊ ಸಂಪೂರ್ಣವಾಗಿ ಈ ಮೈತ್ರಿಯಲ್ಲಿ BJP ಬಹುದೊಡ್ಡ ಒಂದು ಗೇಮ್ ಪ್ಲ್ಯಾನನ್ನು ಇಟ್ಕೊಂಡಿದೆ ಅನಿಸುತ್ತೆ ನನಗೆ. ಆ ಗೇಮ್ ಪ್ಲ್ಯಾನ್ ಏನಿದೆ ಅದು JDSನ್ನು, JDS ಹೇಳೋ ಬರೀ JD ಅಂತ. ಎಸ್ ಅಂದರೆ ಅದನ್ನು ಸನಾತನ ಅಂದರೆ ಕೇಳಿದರೆ ಜಾತ್ಯತೀತ ಅಂತಂತೂ ಹೇಳೋಕ್ಕಾಗಲ್ಲ ಈಗ ಅಲ್ವಾ? ಸೊ ಇವ್ರನ್ನ ಎಲ್ಲಿಯವರೆಗೆ ಈ ಮೈತ್ರಿ ಏನಿದೆ ಅದು ಲಾಭದಾಯಕ ಆಗುತ್ತೆ ಅಂದರೆ ಅವ್ರು ಇಟ್ಕೋತಾರೆ, ಇದ್ರ ತೆಗೆದು ಹೋಗಿದ್ದಾರೆ. ಬಟ್ ಕುಮಾರಸ್ವಾಮಿ ಆ್ಯಂಡ್ JDS ಇನ್ ಸೀರಿಯಸ್ ಟ್ರಬಲ್ ನಾವು. ಅವರು ಮುಸ್ಲಿಮರು ನಮಗೆ ಮತ ಕೊಟ್ಟಿಲ್ಲ ಅಂತ ಕುಮಾರಸ್ವಾಮಿ ಹೇಳ್ತಾ ಇರೋದು ಒಂದೇ ಕಾರಣಕ್ಕೆ, ರಾಮನಗರದಲ್ಲಿ ನನ್ನ ಮಗನ್ನ ಗೆಲ್ಲಿಸ್ಬೇಕಾಗಿತ್ತು, ಗೆಲ್ಲಿಸಿಲ್ಲ, ಆದ್ದರಿಂದ ಮುಸ್ಲಿಂ ಮೇಲೆ ಸಿಟ್ಟು. ಇದನ್ನು ಮೀರಿ ಅವರು ಯೋಚನೆ ಮಾಡಲಾರ. ಅವರ ಆಲೋಚನಾ ಕ್ರಮ ಅಷ್ಟಕ್ಕೆ ಮಿತಿ. ಕರ್ನಾಟಕದ ಹಲವು ಕ್ಷೇತ್ರಗಳಲ್ಲಿ ಮುಸ್ಲಿಮರು JDSಗೆ ಬೆಂಬಲಿಸಿದರು, ಕಾಂಗ್ರೆಸ್ ಬಿಟ್ಟು ಕೂಡ. ಅದು ಅವ್ರಿಗೆ ಗೆಲುವನ್ನು ತಂದು ಕೊಡದೇ ಇರ್ಬೋದು. ಬಟ್ ಮುಸ್ಲಿಂ ಸಮುದಾಯ JDSನ್ನು ನಂಬಿಕೊಂಡು ಬಂದಿತ್ತು. ಅವರಿಗೆಲ್ಲ ಇವತ್ತು ಹೃದಯ ಒಡೆದಿದೆ, ಅವರಿಗೆ ನೋವಾಗಿದೆ. ಇಷ್ಟು ವರ್ಷಗಳ ಕಾಲ BJP ಕಾಂಗ್ರೆಸ್ ಎರಡನ್ನೂ ಕೂಡ ನಾವು ಫೈಟ್ ಮಾಡ್ತಾ ಬಂದ್ವಿ. ಇನ್ನು ಯಾವ ಮುಖ ಇಟ್ಕೊಂಡು ನಾವು BJP ಜೊತೆ ಕೆಲಸ ಮಾಡೋದಕ್ಕೆ ಸಾಧ್ಯ? ತಾತ್ವಿಕವಾಗಿ ಸಾಧ್ಯನಾ? ಪ್ರಾಕ್ಟಿಕಲಿ ಈಸ್ ಇಟ್ ಪಾಸಿಬಲ್ ಅನ್ನುವ ಆಲೋಚನೆ ಮುಸ್ಲಿಂ ಸಮುದಾಯದಲ್ಲಿ ಬಂದಿದೆ. ಸೊ ಇವತ್ತು ಅವರು ಸಭೆಯನ್ನು ನಡೆಸಿ ತಮ್ಮ ಮುಂದಿನ ತೀರ್ಮಾನವನ್ನು ತೆಗೆದುಕೊತಾರೆ. ಬಹುತೇಕ ಮುಸ್ಲಿಂ ನಾಯಕರುಗಳು ಕಾಂಗ್ರೆಸ್ಸಿಗೆ ಶಿಫ್ಟ್ ಆಗ್ತಾರೆ ಅಥವಾ ಬೇರೆ ಒಂದು ರಾಜಕೀಯ ವ್ಯವಸ್ಥೆ ಬಗ್ಗೆ ಆಲೋಚನೆ ಮಾಡ್ತಾರೋ ಗೊತ್ತಿಲ್ಲ. ಅಂತಹ ಬೆಳವಣಿಗೆ ನೀಡುವ ಸಾಧ್ಯತೆ ಇದೆ. ತಟಸ್ಥವಾಗಿದ್ದು ನಂತರ ಕಾಂಗ್ರೆಸ್ಸಿಗೆ ಬೆಂಬಲ ನೀಡೋದು ಇನ್ನೊಂದು ತೀರ್ಮಾನ ತೆಗೆದುಕೊಳ್ಬೋದು. ಒಂದು ಮಾತನ್ನು ನೆನಪು ಮಾಡಿಕೊಡ್ತೀನಿ ನಾನು. ದೇವೇಗೌಡರ ಮಾತು ಕೆಲವು ವರ್ಷಗಳ ಹಿಂದೆ ಅವರು ಹೇಳಿದ್ದು, ನಾನು ಹುಟ್ಟುವುದಿದ್ದರೆ ಮುಂದಿನ ಜನ್ಮದಲ್ಲಿ ಮುಸ್ಲಿಮನಾಗಿ ಹುಟ್ಟುತ್ತೇನೆ ಅಂತ. ದೇವೇಗೌಡರು ಆ ಮಾತಿಗೆ ಬದ್ಧರಾಗಿದ್ದಾರೆ. ಮುಂದಿನ ಜನ್ಮದಲ್ಲಿ ಅವರು ಮುಸ್ಲಿಮರಾಗಿ ಹುಟ್ಟಿದರೆ ಕುಮಾರಣ್ಣ ಅವ್ರ ಮಗ ಆಗಂತೂ ಹುಟ್ಟಲ್ಲ. ಈಗ ಅವ್ರು ಯಾರೋ BJP ಅವ್ರ ಮಗನಾಗಿಯೋ ಯಾರೋ ಸನಾತನವಾದಿಯ ಮಗನಾಗಿಯೋ ಹುಟ್ಟುವ ಚಾನ್ಸಸ್ ನನಗೆ ಜಾಸ್ತಿ ಕಾಣುತ್ತೆ. ಇದು ಭಾಳ ಸೀರಿಯಸ್ ಆಯಿತು. ಅಥವಾ ದೇವೇಗೌಡರೇ ತಮ್ಮ ನಿಲುವನ್ನು ಬದಲಿಸಿರ್ಬೋದು. ಬೇಡಪ್ಪ, ನಾನು ಈ ಒಂದು ಮುಸ್ಲಿಮರ ಮನೆಯಲ್ಲಿ ಹುಟ್ಟಲ್ಲ, ನಾನು
ಹಿಂದೂ ಸನಾತನವಾದಿ ಮನೆಯಲ್ಲಿ ಹುಟ್ಟುತ್ತೀನಿ ಅಂತ ಅವರು ಬೇಡ್ಕೋಬಹುದು. ಆದರೆ ಹಿಂದೂ ಸನಾತನವಾದಿಯ ಮನೆಯಲ್ಲಿ ಅವ್ರು ಹುಟ್ಟಬೋದು. ಆದರೆ ಅದು ಯಾರೋ ಒಬ್ಬನು ಪರಮಹಂಸ ಯಾರ್ದೋ ತಲೆ ಕೆಡಿದ್ರೆ 10 ಕೋಟಿ ಕೊಡ್ತೀನಿ ಅನ್ನಲ್ಲ, ಅಂಥವ್ರ ಮನೆಯಲ್ಲಿ ಮಾತ್ರ ಹುಟ್ಟಬೇಡಿ. ಸೊ ಅಂಥವ್ರು ಭಾಳ ಜನ ಇದ್ದಾರೆ. ಅದ್ರ ಜೊತೆಗೆ ಚೈತ್ರ ಕುಂದಾಪುರಂಥವ್ರ ಮನೆಯಲ್ಲಿ ಹುಟ್ಟಬೇಡಿ. ಸೊ ಭಾಳ ಅಪಾಯಕಾರಿಯಾಗುತ್ತೆ. ಆದ್ದರಿಂದ ಈಗ ನೀವು ಎಲ್ಲಿ ಹುಟ್ಟಿದ್ರೋ ಮುಸ್ಲಿಮರ ಮನೆಯಲ್ಲಿ ಹುಟ್ಟಬೇಡಿ, ಒಕ್ಕಲಿಗರ ಮನೆಯಲ್ಲಿ ಹುಟ್ಟಿ. ಒಕ್ಕಲಿಗರು ಈ ಮಣ್ಣಿನ ಜೊತೆ ಬದುಕುವವರು, ಅವರು ಕೋಮುವಾದಿಗಳಲ್ಲ. ಆದ್ದರಿಂದ ನಾನು ಮುಂದಿನ ಜನ್ಮದಲ್ಲಿ ಹುಟ್ಟಿದರೆ ಒಕ್ಕಲಿಗರ ಮನೆಯಲ್ಲೇ ಹುಟ್ಟುತ್ತೀನಿ ಅಂಥೇಳಿ ಐ ವಿಲ್ ಹ್ಯಾಟ್ಸ್ ಆಫ್ ಟು ಯು. ಸೊ ಒಕ್ಕಲಿಗರು ನಾಯಕತ್ವ ಬೇಕು, ನೀವು ಒಕ್ಕಲಿಗರ ಮನೆಯಲ್ಲೇ ಅಪ್ಪ ಮಗ ಹುಟ್ಟಿ. ಆದರೆ ಸನಾತನವಾದವನ್ನು ಡಿಫೆಂಡ್ ಮಾಡ್ತಾ ನಿಮ್ಮ ರಾಜಕೀಯ ಸುರಕ್ಷತೆಗಾಗಿ ಅಥವಾ ನಿಮ್ಮ ಕುಟುಂಬದ ಸುರಕ್ಷತೆಗಾಗಿ ತತ್ವ ಮೌಲ್ಯಗಳನ್ನು ಗಾಳಿಗೆ ತೂರುವ ರಾಜಕಾರಣವನ್ನು ಮುಂದಿನ ಜನ್ಮದಲ್ಲಾದರೂ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇದು ನನ್ನ ವಾಹಿನಿ. ತಾವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸಹಾಯ ಮಾಡ್ತಾ ಇದ್ದೀರಿ, ನನ್ನ ಕೈ ಹಿಡಿದು ಮುನ್ನಡೆಸ್ತಾ ಇದ್ದೀರಿ. ನಿಮ್ಮ ಕೈಯನ್ನು ಹಿಡಿದು ನಾನು ಮುಂದಕ್ಕೆ ಹೆಜ್ಜೆ ಇಡ್ತಿದ್ದೀನಿ. ನಿಮ್ಮ ಬೆಂಬಲದಿಂದಲೇ ನಾನು ಸ್ವತಂತ್ರ ಆಲೋಚನಾ ಕ್ರಮವನ್ನು, ಸ್ವತಂತ್ರ ಪತ್ರಿಕೋದ್ಯಮನ ಉಳಿಸಿಕೊಂಡು ಬರೋದಕ್ಕೆ ಸಾಧ್ಯ ಆಗಿದೆ. ಐ ಆಮ್ ಥ್ಯಾಂಕ್ಫುಲ್ ಟು ಯು ಆಲ್. ನಮಸ್ಕಾರ.